ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಗ್ರೂಪ್ ಬಿ ಎಕ್ಸಾಮ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಎಕ್ಸಾಮ್ಸ್ ಏನಿದೆ ಬ್ಯಾಕ್ವರ್ಡ್ ಕ್ಲಾಸಸ್ ಅದರ ಒಂದು MCQs ಗಳು ನಾವೇನ್ ವಿಡಿಯೋ ಸರಣಿ ಮಾಡ್ತಾ ಇದೀವಿ, ಇದು 10ನೇ ವಿಡಿಯೋ. ನೋಡಿ, ನಾವು ಇದುವರೆಗೂ ಏನ್ ವಿಡಿಯೋಸ್ ಮಾಡಿದೀವಿ, ಯಾವುದು ಪ್ರಶ್ನೋತ್ತರಗಳ ಸರಣಿ, ಎಲ್ಲಾ ವಿಡಿಯೋಸ್ಗಳು ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಕೆಪಿಎಸ್ಸಿ ಗ್ರೂಪ್ ಬಿ ಇದು ಸ್ಪೆಸಿಫಿಕ್ ಪೇಪರ್ದು ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಪೇಪರ್ 2 ಗೆ ಸಂಬಂಧಪಟ್ಟಂತೆ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಅಲ್ಲಿ ನಿಮಗೆ ಸಿಗುತ್ತೆ. ಅಂಡ್ ಇದರ ಕಂಪ್ಲೀಟ್ ಇವತ್ತಿನ ವಿಡಿಯೋ ಸೇರಿ ಹಿಂದೆ ನಾವು ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಗಳ ಓಕೆ ಅಲ್ಟಿಮೇಟ್ ಕ್ವಶನ್ಸ್ಗಳು. ಓಕೆ, ಇದ್ರಲ್ಲಿ ನಿಮ್ಗೆ 100 to 150+ ಕ್ವಶನ್ಸ್ಗಳಿದೆ. ಈ ಒಂದು PDF ಬೇಕು ಅಂತಂದ್ರೆ ತಗೋಬಹುದು. ಬೇಕು ಅನ್ನೋರು ಅಥವಾ ವಿಡಿಯೋ ನೋಡೋರು ಸಾಕು, ಬೇಕು ಅನ್ನೋರು 140+ ಟ್ಯಾಕ್ಸ್ ಆಗುತ್ತೆ, ತಗೋಬಹುದು. ಇಮೇಲ್ ID ನಿಮ್ದು ಕರೆಕ್ಟ್ ಆಗಿ ಕೊಡಬೇಕಾಗತ್ತೆ. ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ, ಅಲ್ಲಿ ಕ್ಲಿಕ್ ಮಾಡಿ ಇಮೇಲ್ ID ಹಾಕಿ, ಮೊಬೈಲ್ ನಂಬರ್ ಹಾಕಿ. ಅದಾದ್ಮೇಲೆ ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಐಡಿಗೆ ಬರುತ್ತೆ. ಯಾಕಂದ್ರೆ ಇಮೇಲ್ ID ಕರೆಕ್ಟ್ ಆಗಿರ್ಬೇಕು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು. ನಿಮ್ಗೆ ಈ ರೀತಿ ಪೇಮೆಂಟ್ ಸ್ಲಿಪ್ ಬರುತ್ತೆ, ಮತ್ತೆ ಇನ್ನೊಂದು ಆರ್ಡರ್ ID ಅಂತ ಬರುತ್ತೆ. ಆ ಆರ್ಡರ್ ID ಮೇಲ್ ಓಪನ್ ಮಾಡಿದ್ರೆ ಡೌನ್ಲೋಡ್ ಅಂತ ಇರುತ್ತೆ. ಇದು ಕ್ಲಿಕ್ ಮಾಡಿದ್ರೆ PDF ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಓಕೆ, ನಾನು ಲಿಂಕ್ ಎಲ್ಲ ಇದ್ರೆ ವಿಡಿಯೋದಲ್ಲಿ ಕೊಡ್ತೀನಿ. ಪ್ಲೇ ಲಿಸ್ಟ್ ಅಥವಾ ವಿಡಿಯೋಸ್ ಗಳ ಲಿಂಕ್ ಆಗಿರ್ಬೋದು, ಹಾಗೆ ಅದಕ್ಕೆ ಸಂಬಂಧಪಟ್ಟಂತ ಏನು PDF ಡೌನ್ಲೋಡ್ ಲಿಂಕ್ ಆಗಿರ್ಬೋದು, ಅದೆಲ್ಲ ನಾನು ಕೊಟ್ಟಿರ್ತೀನಿ. ಅಥವಾ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅಲ್ಲೂ ಕೂಡ ನಾನು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀನಿ ಸ್ನೇಹಿತರೆ. ಓಕೆ ಫೈನ್. ಸೊ ಪ್ರಶ್ನೋತ್ತರಗಳು ಸೀರೀಸ್ ನೋಡಿ ಹೆಂಗ್ ಬರುತ್ತೆ ಕ್ವಶನ್ಸ್ಗಳು ಅಂತ. ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಸಂಬಂಧಪಟ್ಟಂತೆ ಇರುತ್ತೆ, ಮತ್ತೆ ಕರೆಂಟ್ ಅಫೇರ್ ಇರುತ್ತೆ. ಎರಡೂ ಕೂಡ ನೋಡ್ಕೋಬೇಕು. ನಾವು ಈ ಸೀರೀಸ್ ಗಳಲ್ಲಿ ಎಲ್ಲ ಕೂಡ ಕವರ್ ಮಾಡ್ತಾ ಇದೀವಿ. ನೋಡಿ, ಈ ಒಂದು ಕ್ವಶನ್ ನೋಡಿ, PM ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅಥವಾ PM ಯಶಸ್ವಿ. ನೋಡಿ, ಹೆಂಗ್ ಬೇಕಾದ್ರೆ ಕೊಡಬಹುದು. PM ಯಶಸ್ವಿ ಅಂದ್ರೆ ಯಂಗ್ ಅಚೀವರ್ ಸ್ಕಾಲರ್ಶಿಪ್, ಅಥವಾ ESLR ಕೇಳಬಹುದು, ESLR ಕೇಳಬಹುದು. ನಾನು ಅದಕ್ಕೆ ಡೀಟೇಲ್ ಆಗಿ ಕೊಟ್ಟಿರ್ತೀವಿ ಸ್ನೇಹಿತರೆ. ಯೋಜನೆಗೆ ಸಂಬಂಧಿಸಿದ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಸಿಂಪಲ್ ಕ್ವಶನ್. ಇದ್ರಲ್ಲಿ ಇನ್ನೊಂದ್ ತರ ಬರುತ್ತೆ. ಹೆಂಗ್ ಬರುತ್ತೆ, ಈ PM ಯಶಸ್ವಿ ಸ್ಕೀಮ್ ಇದೆಯಲ್ಲ, ಇದು ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಅಂತ. ಯೂಶಲಿ ನಮ್ಗೆ ಬ್ಯಾಕ್ವರ್ಡ್ ಕ್ಲಾಸಸ್ ಪ್ರೀ ಮೆಟ್ರಿಕ್ ನ ನಾವು ಕರ್ನಾಟಕದಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಇದು ಆಕ್ಚುಲಿ 5 ಡಿವಿಷನ್ಸ್ ಗಳಿದೆ. ಪೋಸ್ಟ್ ಮೆಟ್ರಿಕ್ ಇದೆ, ಎಲ್ಲಾ ರೀತಿನೂ ಇದೆ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ಹಾಗಾಗಿ ದಿಸ್ ಇಸ್ ಕಾಲ್ಡ್ ಕರೆಂಟ್ ಅಫೇರ್ಸ್. ನಾನು ಎಲ್ಲ ಇನ್ಬಿಟ್ ನಿಮ್ಗೆ ಕರೆಂಟ್ ಅಫೇರ್ಸ್, ಸ್ಟಾಟಿಕ್ಸ್ ಎರಡು ಕೊಡ್ತೀನಿ ಇದರಲ್ಲಿ ಸ್ನೇಹಿತರೆ. ನೋಡೋಣ ಫಸ್ಟ್ ಈ ಕ್ವಶನ್ ಗೆ ಸಂಬಂಧಪಟ್ಟಂತ ಆಪ್ಷನ್ಸ್ ನೋಡೋಣ ಬನ್ನಿ. ಈ ಯೋಜನೆ ಅಡಿ ವಿದ್ಯಾರ್ಥಿಗಳು 9 ರಿಂದ 10ನೇ ತರಗತಿಯವರೆಗಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನವನ್ನು ಪಡೆಯಬಹುದು. ಓಕೆ, OBC, EBC, DNT ವಿದ್ಯಾರ್ಥಿಗಳಿಗೆ PM ಯಶಸ್ವಿ 5 ಉಪಯೋಜನೆಗಳನ್ನು ಹೊಂದಿರುವಂತೆ ರೂಪಿಸಲಾಗಿದೆ. ಎಸ್ ಸರ್. ಯೂಶಲಿ ನಿಮ್ಗೆ ಕರ್ನಾಟಕದಲ್ಲಿ PM ಯಶಸ್ವಿ ಅಂದ ತಕ್ಷಣ ಇದು ಪ್ರೀ ಮೆಟ್ರಿಕ್, ಅಂಡರ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಲ್ಲೂ ಬರುತ್ತೆ. ಇದು ಬಿಟ್ರೆ OBC, EBC, DNT ಸ್ಟೂಡೆಂಟ್ಸ್ ಗಳಿಗೂ ಇನ್ನೊಂದು 5 ಸಬ್ ಸ್ಕೀಮ್ಸ್ ಗಳಿದೆ ಇದರ ಅಡಿಯಲ್ಲಿ. ಪೋಸ್ಟ್ ಮೆಟ್ರಿಕ್ ಇದೆ, ಅದು ಇದೆ, ನಾನು ತೋರಿಸ್ತೀನಿ ನಿಮ್ಗೆ ಮುಂದೆ. ಎಸ್, ದಿಸ್ ಇಸ್ ಕರೆಕ್ಟ್. ಮೆಟ್ರಿಕ್ ಪೂರ್ವ, ಎಸ್, ಮೆಟ್ರಿಕ್ ಪೂರ್ವ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಲ್ಲಿ 2.5 ಲಕ್ಷ ವಾರ್ಷಿಕಕ್ಕಿಂತ ಕಡಿಮೆ ಆದಾಯ ಇರುವ ಕುಟುಂಬಗಳಿಗೆ 4,000 ರೂಪಾಯಿ ಶೈಕ್ಷಣಿಕ ಭತ್ಯೆಯನ್ನು ನೀಡಲಾಗುತ್ತದೆ. ಈ ಪ್ರೀ ಮೆಟ್ರಿಕ್ PM ಯಶಸ್ವಿ ಸ್ಕೂಲು 9 ಮತ್ತು 10ನೇ ತರಗತಿಯವರಿಗೆ 4,000 ರೂಪಾಯಿ ನಾ ಕೊಡ್ತಕ್ಕಂಥದ್ದು. ಯಾರಿಗೆ 2.5 ಲಕ್ಷಕ್ಕೆ ವಾರ್ಷಿಕ ವರದಾನ ಆದಾಯ ಇರ್ತಕ್ಕಂಥ ಕುಟುಂಬಗಳಿಗೆ 4,000 ರೂಪಾಯಿ ಪರ್ ಆನಮ್ ಕೊಡ್ತಕ್ಕಂಥದ್ದು. ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ನಮ್ಮ ಥಿಯರಿ ಕ್ಲಾಸ್ ಅಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ, ನೋಡಿದ್ರ PM ಯಶಸ್ವಿ. ರಿವೈಸ್ಡ್ ಕ್ಲಾಸ್ ಅಲ್ಲಿ ಹೇಳಿದೆ ನಿಮ್ಗೆ ಇದೇನಿದೆ ಅಂತ. 9 ಮತ್ತು 10ನೇ ತರಗತಿಗೋಸ್ಕರ ಇರ್ತಕ್ಕಂಥ ಕೇಂದ್ರ ಸರ್ಕಾರದ ಒಂದು ಸಾಮಾಜಿಕ ನ್ಯಾಯ ಕಲ್ಯಾಣ ಸಬಲೀಕರಣ ಸಚಿವಾಲಯದಲ್ಲಿ ಬರ್ತಕ್ಕಂಥದ್ದು. ಅಂಡ್ ಇದರ ವ್ಯಾಪ್ತಿ ಏನಿದೆ ನೀವು ನೋಡೋದಾದ್ರೆ, ಕುಟುಂಬದ ವಾರ್ಷಿಕ ವರದಾನ 2.5 ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು. ಕರ್ನಾಟಕ ಕಾಯಂ ನಿವಾಸಿ ಆಗಿರ್ಬೇಕು. ಪ್ರವರ್ಗ 1, 2A, 3A, 3B ಆಗಿರ್ಬೇಕು. ಇಂದಿನ ಶೈಕ್ಷಣಿಕ ಪ್ರೀವಿಯಸ್ ಇಯರ್ ಅಲ್ಲಿ ಅವರು A ಗ್ರೇಡ್, ಇವಾಗೆಲ್ಲ ಗ್ರೇಡ್ ಸಿಸ್ಟಮ್ ಇದೆ ಅಲ್ವಾ, A ಗ್ರೇಡ್, A ಅಥವಾ B+, D ಗ್ರೇಡ್, ಇಂಥವ್ರಿಗೆ ಮಾತ್ರ ಸಿಗುತ್ತೆ. ಎಷ್ಟು ಸಿಗುತ್ತೆ? 4,000 ರೂಪಾಯಿ ಸಿಗುತ್ತೆ. ಓಕೆ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ. ಅಂಡ್ ಇಲ್ಲಿ ಆಲ್ಸೋ ಇದನ್ನ ನಾವು ನೋಡೋದಾದ್ರೆ, ಇದರ ಕರೆಂಟ್ ಅಫೇರ್ ರಿಲೇಟೆಡ್ ಇನ್ನು ಡೀಟೇಲ್ ಆಗಿ PM ಯಶಸ್ವಿ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ತಗೊಂಡು ನೋಡೋದಾದ್ರೆ 5 ಸಬ್ ಕ್ಯಾಟಗರೀಸ್ ಮಾಡ್ತಾರೆ ಅವರು. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಫಾರ್ OBC, ನಾವು ಹಿಂದುಳಿದ ವರ್ಗ ನೋಡ್ತಾ ಇದ್ದಕ್ಕೆ OBC ಬಗ್ಗೆ ಮಾತಾಡ್ತೀವಿ. ಅದೇ ರೀತಿ ಪೋಸ್ಟ್ ಮೆಟ್ರಿಕ್ ಕೂಡ ಇದೆ, ಟಾಪ್ ಕ್ಲಾಸ್ ಸ್ಕೂಲ್ ಎಜುಕೇಶನ್ಸ್ ಅಂತ ಕೂಡ ಇದೆ, ಕಾಲೇಜ್ ಎಜುಕೇಶನ್ಸ್ ಅಂತ ಕೂಡ ಇದೆ, ಕನ್ಸ್ಟ್ರಕ್ಷನ್ಸ್ ಆಫ್ ಹಾಸ್ಟೆಲ್ ಆಫ್ OBC ಬಾಯ್ಸ್ ಗಳಲ್ಲೂ ಕೂಡ ಕೊಡ್ತಾರೆ ಸ್ಕಾಲರ್ಶಿಪ್ಸ್ ಗಳು. ಈ ತರ 5 ಸಬ್ ಕ್ಲಾಸ್ ನ ಮಾಡಿದ್ದಾರೆ. ಇದು ಕರೆಂಟ್ ಅಫೇರ್ ಅಲ್ಲಿ ಇದೆ. PM ಯಶಸ್ವಿ ಫುಲ್ ಫಾರ್ಮ್ ಕೇಳಬಹುದು, ಯಂಗ್ ಅಚೀವರ್ ಸ್ಕಾಲರ್ಶಿಪ್ ಅವಾರ್ಡ್ ಸ್ಕೀಮ್ ಫಾರ್ ವೈಬ್ರೆಂಟ್ ಇಂಡಿಯಾ ಫಾರ್ OBC ಅಂಡ್ ಅದರ್ಸ್ ಅಂತ.
ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಇದು ಯಾವ ಸಚಿವಾಲಯದಲ್ಲಿ ಬರುತ್ತೆ ಅನ್ನೋದು ಕೂಡ ನೆನ್ಪಿಟ್ಕೊಳ್ಳಿ. ಆಪ್ಷನ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕಾದ್ರೂ ಕೇಳ್ಬೋದು. ಇಬಿಸಿ, ಒಬಿಸಿ ಅವೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್, ಡಿನೋಟಿಫೈಡ್ ಅಂಡ್ ನೊಮ್ಯಾಡಿಕ್ ಟ್ರೈಬ್ಸ್ ಅಂತ ಕರಿತೀವಿ. ಇದ್ರ ಬಗ್ಗೆ ಗೊತ್ತಿರ್ಲಿ. ಅರ್ಥ ಆಗಿದೆ ಅನ್ಕೋತೀನಿ. ಈಸಿ ಆಗಿತ್ತು ಕ್ವಶನ್. ಈಸಿ ಅಂದ್ರೆ ಓದಿದ್ರೆ ಈಸಿ, ಇಲ್ಲ ಅಂದ್ರೆ ಡಿಫಿಕಲ್ಟ್ ಸ್ನೇಹಿತರೆ. ಈಗ ಇದು ಅಷ್ಟೇ. ಈ ದೇವರಾಜ ಅರಸು ಪ್ರತಿಭಾ ಪ್ರಶಸ್ತಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಹೇಳ್ತೀರಾ? ಈ ಪ್ರಶಸ್ತಿನ 2015-16ರಲ್ಲಿ ಪ್ರಾರಂಭಿಸಲಾಯಿತು. SSLC, PUC ಪದವಿ, ಸ್ನಾತಕೋತ್ತರ ಪದವಿಯಲ್ಲಿ 90% ಗಿಂತ ಹೆಚ್ಚು ಅಂಕ ಗಳಿಸಿದ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ನೀಡಲಾಗುತ್ತದೆ. ಓಕೆ. 25,000 ಪ್ರಶಸ್ತಿಯನ್ನು ವೃತ್ತಿಪರ ಪದವಿ, ವೃತ್ತಿಪರ ಸ್ನಾತಕೋತ್ತರ ಪದವಿ ವರ್ಗಕ್ಕೆ ನೀಡಲಾಗಿದೆ. ನೋಡಿ, ಡಿ ದೇವರಸು ಪ್ರತಿಭಾ ಪುರಸ್ಕಾರ ಅಂತ ಅವನು ಹೇಳ್ತಾ ಇದ್ದಾನೆ. ಪ್ರತಿಭಾ ಅವಾರ್ಡ್ ಯಾರು ಚೆನ್ನಾಗಿ ಓದ್ತಾರೆ ಅಂತವ್ರಿಗೆ. 2015-16 ಪ್ರಾರಂಭವಾಯ್ತಾ? ಹೌದು ಸರ್. ಅವರು 90% ಗಿಂತ ಹೆಚ್ಚು ಅಂಕ ಗಳಿಸಿದ್ರೆ ಆ ಒಂದು SSLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಅಂತವ್ರಿಗೆ ಕೊಡ್ತಕ್ಕಂತ ಒಂದು ಪುರಸ್ಕಾರ ಇದು, ಅವಾರ್ಡ್ ಇದು. ಹೌದು, ಕರೆಕ್ಟ್. ಇಲ್ಲಿ ಕ್ಯಾಟಗರಿ ಬೇರೆ ಬೇರೆ ಇರುತ್ತೆ. SSLC ಗೆ ಬೇರೆ ಅಮೌಂಟ್ ಇರುತ್ತೆ, PUC ಗೆ ಬೇರೆ, ಪಾಸ್ ಮಾಡಿದವ್ರಿಗೆ ಬೇರೆ ಅಮೌಂಟ್ ಇರುತ್ತೆ. ಇಲ್ಲಿ ನಾನು ಕೊಟ್ಟಿರೋದು 25,000 ರೂಪಾಯಿ ಫಾರ್ ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ ಅಂತವ್ರಿಗೆ. ಓಕೆ. ಪ್ರೊಫೆಷನಲ್ ಡಿಗ್ರಿ, ಪ್ರೊಫೆಷನಲ್ ಮಾಸ್ಟರ್ ಡಿಗ್ರಿ ಅವ್ರಿಗೆ 25,000. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಎಲ್ಲ ಆಪ್ಷನ್ ಕರೆಕ್ಟ್. ಈ ದೇವರಾಜಸು ಪ್ರತಿಭಾ ಪುರಸ್ಕಾರ ನೀವು ಓದಿದ್ರೆ ಗೊತ್ತಿರುತ್ತೆ. ನಾನು ಪದೇ ಪದೇ ಹೇಳ್ತಾ ಇದೀನಿ ನೋಡಿ ಸ್ನೇಹಿತರೆ. SSLC ಅವ್ರಿಗೆ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಏನ್ ಬೇಕಾದ್ರೂ ಕೇಳಬಹುದು. ನಾನು ಈಗ ನಿಮ್ಗೆ 25,000 ಕೇಳಿದೀನಿ. ಎಕ್ಸಾಮ್ ಗಳಲ್ಲಿ SSLC ಪಾಸ್ ಆದವ್ರಿಗೆ 10,000 ಕೊಡ್ತಾರ? ಹೌದು, ಪುರಸ್ಕಾರ ಕೊಡ್ತಾರೆ. PUC ಪಾಸ್ ಆದವ್ರಿಗೆ 15,000 ಪುರಸ್ಕಾರ ಕೊಡ್ತಾರ? ಹೌದು. ಹಾಗೆ ಡಿಗ್ರಿ ಪಾಸ್ ಆದವ್ರಿಗೆ 20,000. ಅದೇ ವೃತ್ತಿಪರ ಅಥವಾ ಡಬಲ್ ಡಿಗ್ರಿ, ತಾಂತ್ರಿಕ, ವೈದ್ಯಕೀಯ ಇಂಥದ್ದು ಪಾಸ್ ಮಾಡಿರೋರಿಗೆ 25,000 ಒಂದು ಪುರಸ್ಕಾರ ಕೊಡ್ತಕ್ಕಂಥದ್ದು. ಓಕೆ, ಅರ್ಥ ಆಗಿದೆಯಲ್ಲ? ನೋಡಿ ಹೆಂಗೆ ಕ್ವಶನ್ಸ್ ಗಳು ಯಾವ ರೀತಿ ಕೇಳ್ಬೋದು. ಎಲ್ಲ KPSC ಫಾರ್ಮ್ಯಾಟ್ ಅಲ್ಲಿ ಮಾಡಿರ್ತಕ್ಕಂಥ ಕ್ವಶನ್ ಸ್ನೇಹಿತರೆ. ಅಂಡ್ ಇದು ಅರ್ಹತೆಗಳು ಕೂಡ ತಿಳ್ಕೊಂಡಿರ್ಬೇಕು, ಯಾರ್ಯಾರಿಗೆ ಎಂತವ್ರಿಗೆ ಸಿಗುತ್ತೆ ಅಂತ. ಆಸ್ ಯೂಶುವಲ್ ಅವರು ಕರ್ನಾಟಕದ ಕಾಯಂ ನಿವಾಸಿ ಆಗಿರ್ಲೇಬೇಕು. ಇವೆಲ್ಲ ಒಂದ್ಸಲ ನೋಡ್ಕೊಳ್ಳಿ ಡೀಟೇಲ್ ಆಗಿ. ತುಂಬಾ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, MCQ ಆದ್ದರಿಂದ ಇಲ್ಲೇ ಕೊಟ್ಟಿರ್ತೀನಿ. ಪ್ರತಿಯೊಂದು ಪಾಯಿಂಟ್ ಇಲ್ಲಿ ಇರೋದನ್ನ ಎಕ್ಸ್ಪ್ಲೇನ್ ಮಾಡೋ ಇಲ್ಲ. ನೆಕ್ಸ್ಟ್ ಬರ್ತೀನಿ ಸ್ನೇಹಿತರೆ. ಖಾಸಗಿ ಅನುದಾನಿತ ಅನಾಥಾಲಯಗಳು ಯೋಜನೆಯಲ್ಲಿ ಅನುದಾನ ತಿಂಗಳಿಗೆ ಆಹಾರ ವೆಚ್ಚಕ್ಕಾಗಿ ಮಂಜೂರು ಮಾಡಿದ ಮೊತ್ತವೆಷ್ಟು? ಖಾಸಗಿ ಗ್ರಾಂಟ್ ಇನ್ ಹೇಡ್ ಹಾಸ್ಟೆಲ್ಸ್ ಇವೆಲ್ಲ ಮಾಡಿದೀವಿ ಸರ್. ರಿವಿಷನ್ಸ್ ಇತ್ತೀಚೆಗೆ 1 ವೀಕ್ ಬ್ಯಾಕ್ ನೋಡಿ, ವಿಡಿಯೋಗಳು ನೋಡಿಲ್ಲ ಅಂದ್ರೆ ರಿವಿಷನ್ ವಿಡಿಯೋಗಳು ಮಾಡಿದ್ದೀನಿ. ಹಾಸ್ಟೆಲ್ ಗ್ರಾಂಟ್ ಇನ್ ಹೇಡ್, ಖಾಸಗಿ ಪ್ರೈವೇಟ್ 950 ರೂಪಾಯಿ ಅನಾಥಾಲಯಗಳಿಗೆ. ಓಕೆ, ಯಾರಿಗೆ ಸರ್? ಅನಾಥಾಲಯಗಳಿಗೆ, ಖಾಸಗಿ ಅನುದಾನಿತ ಅನಾಥಾಲಯಗಳಿಗೆ 950 ರೂಪಾಯಿ. ಅಂಡ್ ಆಲ್ಸೋ ನಾನು ನಿಮಗೆ ಇದನ್ನ ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡ್ಬೇಕಾದ್ರೆ ಹೇಳಿದ್ದೆ, ನೆನ್ಪಿರ್ಲಿ ಅಂತ. ಈ ಒಂದು ಅನಾಥಾಲಯ ಅಂದ್ರೆ ನಿರ್ಗತಿಕರು, ಯಾರು ಇಲ್ಲದೆ ಇರೋರು, ಅನಾಥ ಮಕ್ಕಳು, ಆದಾಯ ಮಿತಿ ಇರುವುದಿಲ್ಲ. ಆದ್ರೆ ನಿರ್ಗತಿಕ ಮಕ್ಕಳಿಗೆ ಮಾತ್ರ ಆದಾಯ ಮಿತಿ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದ್ದೆ, ಜ್ಞಾಪಕ ಇದೆಯಾ ಥಿಯರಿ ಕ್ಲಾಸ್ ಅಲ್ಲಿ? ಇದು ಅನಾಥಾಲಯ ಆದ್ರಿಂದ ಬೇರೆ ಎಲ್ಲಾ ಸ್ಕೀಮ್ಗಳಲ್ಲೂ ನಿಮಗೆ ಸರ್ಕಾರಿ ಆಗಿರ್ಬೋದು, ಪ್ರೈವೇಟ್, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಆಗಿರ್ಬೋದು 10 ತಿಂಗಳ ತನಕ ಕೊಡ್ತಾರೆ. ಅನಾಥಾಲಯ ಆದ್ರಿಂದ ಇದು 12 ತಿಂಗಳ ತನಕ ಕೊಡ್ತಾರೆ ಆಹಾರಕ್ಕೋಸ್ಕರ. 12 ಮಂತ್ಸ್. ಇದು ವೆರಿ ಇಂಪಾರ್ಟೆಂಟ್, ಫಾರ್ 12 ಮಂತ್ಸ್. ಓಕೆ, ಇದು ಗೊತ್ತಿರಬೇಕು. ಇಂಥದ್ದು ಎಕ್ಸ್ಕ್ಲೂಸಿವ್ ಇರ್ತಾವಲ್ಲ, ಒಂದಕ್ಕಿಂತ ಡಿಫ್ರೆಂಟ್ ಎಕ್ಸಾಮ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಆಪ್ಷನ್ಸ್ ಗಳಲ್ಲಿ ಇಂಥದ್ದು ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋಣ ಬನ್ನಿ. ಭೋಜನಾಲಯ ಕೇಂದ್ರ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಪರಿಗಣಿಸಿ. ಸದರಿ ಯೋಜನೆ ಘಟಕ ವೆಚ್ಚ 5 ಲಕ್ಷ, ಸಹಾಯಧನ 40,000 ರೂಪಾಯಿ ಕೊಡ್ತಾರೆ. ಓಕೆ, ಫಾರ್ ಯೂನಿಟ್ ಕಾಸ್ಟ್ ಅಂಡ್ ಸಬ್ಸಿಡಿ ಅಂತ ಹೇಳ್ತಾ ಇರೋದು ಇಲ್ಲಿ ಇಂಗ್ಲಿಷ್ ನೋಡ್ಕೊಳ್ಳಿ. ಅರ್ಜಿದಾರ ವಯಸ್ಸು ಕನಿಷ್ಠ 18 ವರ್ಷಗಳು, ಗರಿಷ್ಠ 55 ವರ್ಷಗಳು ಇರತಕ್ಕದ್ದಲ್ಲ. ಯೋಜನೆ ಮಹಿಳೆಯರಿಗೆ 33% ಮೀಸಲು ನಿಗದಿಪಡಿಸಲಾಗಿದೆ. ಇದು ಭೋಜನಾಲಯ ವೆಚ್ಚ, ಕ್ಯಾಂಟೀನ್ ಸೆಂಟರ್ ಪ್ಲಾನಿಂಗ್ ಸ್ಕೀಮ್. ಏನದು? ಯಾರು ಕೊಡ್ತಾರೆ ಇದು? ಫಸ್ಟ್ ಅದು ತಿಳ್ಕೊಬೇಕು. ಫಸ್ಟ್ ಇಲ್ಲಿ ಕಮೆಂಟ್ ಮಾಡಿ, ಯಾರಿಗೆ ಈ ಒಂದು ಸ್ಕೀಮ್ ಅಪ್ಲಿಕಬಲ್? ಎಸ್, OBC ಫೈನ್. OBC ಯಾರು? ನಾವು ವಿವಿಧ ಅಭಿವೃದ್ಧಿ ಮಂಡಳಿಗಳ ಬಗ್ಗೆ ಮಾಡಿದೀವಿ. ಅದರಲ್ಲಿ ವಿಶ್ವಕರ್ಮಕದಲ್ಲಿ ಬರುತ್ತಾ ಇದು? ಅಲೆಮಾರಿದಲ್ಲಿ ಬರುತ್ತಾ? ಯಾವ್ದ್ರಲ್ಲಿ ಬರುತ್ತೆ ಹೇಳ್ತೀರಾ? ವೀರಶೈವದಲ್ಲಿ ಬರುತ್ತೆ. ವೀರಶೈವ ಆಪ್ಷನ್ ಎಲ್ಲ ಕರೆಕ್ಟ್, ಎಲ್ಲ ಆಪ್ಷನ್ಸ್ ಕರೆಕ್ಟ್. ವೀರಶೈವ, ಇದನ್ನ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿರಬೇಕು. ಅಡಿಯಲ್ಲಿರ್ತಕ್ಕಂಥ ಸ್ಕೀಮು. ಓಕೆ,
ಯೂನಿಟ್ ನೀವೇನಾದ್ರು ಭೋಜನಾಲಯ ಕೇಂದ್ರ ಮಾಡ್ಬೇಕಂದ್ರೆ ಯೂನಿಟ್ ಕಾಸ್ಟ್ 45 ಲಕ್ಷ ತನಕ, ಘಟಕ ವೆಚ್ಚ 40,000 ರೂಪಾಯಿ ಸಹಾಯಧನ ಕೊಡಲಾಗುತ್ತದೆ. 3.6 ಲಕ್ಷಗಳು ಸಾಲವನ್ನ ತಮ್ಮ ಒಂದು ಸ್ವಂತ ಹೆಸರಿನಲ್ಲಿ ಕನಿಷ್ಠ 20-30 ಅಡಿ ಅಳತೆಯುಳ್ಳ ನಿವೇಶನ ಹೊಂದಿದ್ದಲ್ಲಿ ಅಂತವರಿಗೆ ಕೊಡಲಾಗುತ್ತದೆ. ಬಡ್ಡಿ ಶೇಕಡ 4% ಇರುತ್ತೆ ವಾರ್ಷಿಕ. 18ರಿಂದ 55 ವರ್ಷ ಇರಬೇಕು. ಆದಾಯ ಮಿತಿ ಇದೆ. ಕುಟುಂಬದ ವಾರ್ಷಿಕ ವರಮಾನ ಗ್ರಾಮಾಂತರ ಪ್ರದೇಶದವರ 98,000 ಇರಬೇಕು. ಪಟ್ಟಣ ಪ್ರದೇಶದ 1,20,000 ಒಳಗಿರಬೇಕು. ಮಹಿಳೆಯರಿಗೆ 33% ಅಷ್ಟು ಮೀಸಲಾತಿ ಕೊಡ್ತಾರೆ. ಅಂಗವಿಕಲಿಗೆ 5% ಮೀಸಲಾತಿ ಇರುತ್ತೆ ವೀರಶೈವ ಲಿಂಗಾಯತ ಸಮುದಾಯದ ಒಳಗೆ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಮರುಪಾವತಿ 34 ತಿಂಗಳೊಳಗೆ ವಿತ್ 2 ತಿಂಗಳು ಅಂದ್ರೆ 36 ತಿಂಗಳು ತನಕ ಒಳಗೆ ಮಾಡಬಹುದು ಮರುಪಾವತಿ. ಓಕೆ, ಸ್ಕೀಮ್ಸ್ ಗಳ ಬಗ್ಗೆ ಕೇಳ್ತಾನೆ, ವೆರಿ ಇಂಪಾರ್ಟೆಂಟ್. ಎಸ್ ಸರ್, ಇದು ಬರ್ತೀನಿ ನೋಡಿ. ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಸೇವಾ ಅವಧಿ ಮತ್ತು ಸೇವಾ ಷರತ್ತುಗಳನ್ನು ಉಲ್ಲೇಖಿಸಿ ಈ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ? ಓಕೆ, ಕರ್ನಾಟಕ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಸ್ ನ ಅವ್ರ ಆಫೀಸ್ ಟರ್ಮ್ಸ್, ಕಂಡೀಷನ್ಸ್, ಚೇರ್ಮನ್ ಮೆಂಬರ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್. ಓಕೆ, ಬೇಸಿಕ್ ಜನರಲ್ ಕ್ವಶನ್. ಅಧ್ಯಕ್ಷರು ಮತ್ತು ಪ್ರತಿಯೊಬ್ಬರು ಸದಸ್ಯರು ಅವರು ಅಧಿಕಾರ ವಹಿಸಿಕೊಂಡ ದಿನಾಂಕದಿಂದ 3 ವರ್ಷಗಳ ಅವಧಿಗೆ ಅಧಿಕಾರವನ್ನು ಹೊಂದಿರುತ್ತಾರೆ. ಹೌದಾ? ಎಸ್, ಪ್ರಿವಿಯಸ್ ಎಲ್ಲ ಇದ್ರ ಸಿಂಗಲ್ ಕ್ವಶನ್ಸ್ ಅಲ್ಲಿ ಮಾಡಿದ್ವಿ ನೋಡಿ, ದಯವಿಟ್ಟು ನೋಡಿ. ರಾಜ್ಯ ಸರ್ಕಾರವು ಒಬ್ಬ ವ್ಯಕ್ತಿಯನ್ನು ಅಧ್ಯಕ್ಷರ ಅಥವಾ ಸದಸ್ಯರ ಕಚೇರಿಯಿಂದ ದಿವಾಳಿಯಾದಾಗ ತೆಗೆದು ಹಾಕಲಾಗುತ್ತದೆ. ಯಾವ ಕಂಡೀಷನ್ ಅಲ್ಲಿ ಅಧ್ಯಕ್ಷರನ್ನ ಟರ್ಮಿನೇಟ್ ಮಾಡಬಹುದು, ತೆಗಿಬಹುದು, ಚೇರ್ಮನ್ ಗಳನ್ನ ತೆಗಿಬಹುದು ಹೇಳಿ ನೋಡೋಣ. ದಿವಾಳಿಯಾದಾಗ, ಮಾನಸಿಕ ಅಸ್ವಸ್ಥ ಆದಾಗ ಅಲ್ವಾ, ಇವೆಲ್ಲ ಓದಿದ್ವಲ್ಲ. ಮತ್ತೆ ಶಿಕ್ಷೆಗೆ ಒಳಪಟ್ಟಾಗ, ಕ್ರಿಮಿನಲ್ ಕೇಸು ಅಲ್ವಾ. ಆಯೋಗದಿಂದ ಗೈರು ಹಾಜರಿಯ ರಜೆಯನ್ನು ಪಡೆಯದೆ ಅಂದ್ರೆ ವಿತೌಟ್ ಇನ್ಫಾರ್ಮಿಂಗ್ ಆಯೋಗದ ಸತತ 3 ಸಭೆಗಳಿಗೆ ಗೈರು ಹಾಜರಾದರೆ, ಆಬ್ಸೆಂಟ್ ಆದ್ರೆ, ಕಂಟಿನ್ಯೂಸ್ 3 ಮೀಟಿಂಗ್ಸ್ಗೆ ಅವಾಗ ಆ ವ್ಯಕ್ತಿಯನ್ನು ತೆಗೆದು ಹಾಕ್ಬಹುದು. ಹೌದು ಸರ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್, ದಿಸ್ ಇಸ್ ಕರೆಕ್ಟ್. ಮೇಲಿನ ಎಲ್ಲ ಆಪ್ಷನ್ಸ್ ಇಸ್ ರೈಟ್ ಆನ್ಸರ್. ನೀವು ಇದನ್ನ ನಾವು ನೋಡಿಲ್ಲ ದಯವಿಟ್ಟು ನೋಡಿ. ಆಕ್ಟ್ ಅಡಿಯಲ್ಲಿ ಪ್ರಕರಣ 4 ಸೆಕ್ಷನ್ 4 ಇದೆ, ಅಧ್ಯಕ್ಷ ಮತ್ತು ಸದಸ್ಯರ ಸೇವಾವಧಿ ಮತ್ತು ಷರತ್ತುಗಳು ಅಂತ. ಓಕೆ, 1995 ಆಕ್ಟ್ ಅಲ್ಲಿ ನೋಡಿ. ರಾಜ್ಯ ಸರ್ಕಾರದ ಸಂತೋಷಕ್ಕೆ ಒಳಪಟ್ಟು 3 ವರ್ಷಗಳ ಅವಧಿಗೆ ಅಧಿಕಾರ ವಹಿಸುತ್ತಾರೆ. ಯಾವಾಗ ಅವ್ರನ್ನ ತೆಗಿಬಹುದು? ಅಧ್ಯಕ್ಷರನ್ನ ರಾಜೀನಾಮೆ ಕೇಳಬಹುದು, ಅಥವಾ ರಾಜೀನಾಮೆ ಕೊಟ್ಟು ಅವ್ರು ಹೋಗ್ಬೋದು, ಅಥವಾ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೂ ಕೂಡ ಅವ್ರನ್ನ ತೆಗೆದು ಹಾಕಬಹುದು. ಯಾವಾಗ? ದಿವಾಳಿ ಆದಾಗ, ನೈತಿಕ ಕ್ಷೋಭೆ ಇಲ್ದಿದಾಗ, ಅಪರಾಧಿ ಜೈಲು ಶಿಕ್ಷೆಗೆ ಗುರಿಪಡಿಸಿದಾಗ, ಅಸ್ವಸ್ಥ ಮಾನಸಿಕನಾದಾಗ, ಕಾರ್ಯನಿರ್ವಹಿಸಲು ನಿರಾಕರಿಸುವುದು ಮತ್ತೆ ಕೆಲಸವನ್ನ ಮಾಡಲು ಅಸಮರ್ಥರಾಗಿದ್ದಾರೆ ಅಂದಾಗ, ಸತತ 3 ಸಭೆಗಳಿಗೆ ಗೈರು ಹಾಜರಾದಾಗ. ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಸ್ನೇಹಿತರೆ. ಇದ್ರ ಮೇಲೆ ಕ್ವಶನ್ಸ್ ಗಳು ಬರ್ತವೆ. ಓಕೆ, ಯಾವುದು? ಸೆಕ್ಷನ್ 4 ಗೊತ್ತಿರ್ಲಿ, ಕೇಳ್ಬೋದು. ಇದನ್ನು ಬೇಕಾದ್ರೆ ಸೆಕ್ಷನ್ ನಂಬರ್ ಕೇಳ್ಬೋದು ನಿಮ್ಗೆ, ಪ್ರಕರಣ ಅಥವಾ ವಿಭಾಗ ಅಂತ ಹಾಕಿ ಕೇಳ್ತಾನೆ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ಎಸ್, ಹಿಂದುಳಿದ ವರ್ಗಗಳ ಕಾಯ್ದೆ 1995ರ ಕರ್ನಾಟಕ ರಾಜ್ಯ ಆಯೋಗವು ಎಷ್ಟು ವಿಭಾಗಗಳನ್ನು ಒಳಗೊಂಡಿದೆ? ಅಂದ್ರೆ ಎಷ್ಟು ಸೆಕ್ಷನ್ ಅಥವಾ ಎಷ್ಟು ಪ್ರಕರಣಗಳನ್ನು ಒಳಗೊಂಡಿದೆ? ನೋಡಿದ್ರ, ಇದನ್ನ ಹಿಂಗ್ ಬೇಕಾದ್ರೆ ಕೇಳ್ಬೋದು. ಸಿಂಪಲ್ ಕ್ವಶನ್ ಇದು. ನೀವು ಓದಿದ್ರೆ ಇದನ್ನ ಟೆಸ್ಟ್ ಮಾಡಕ್ಕೆ ಡೀಟೇಲ್ ಆಗಿ ಕೇಳ್ದೆ ಹಿಂಗ್ ಮೇಲ್ ಕೇಳಬಹುದು. ಈ ಒಂದು 1995 ಆಕ್ಟ್ ಏನಿದೆ, ಇದರಲ್ಲಿ ಎಷ್ಟು ಅಧ್ಯಾಯಗಳಿವೆ ಅಂತ ಬೇಕಾದ್ರೂ ಕೇಳ್ಬೋದು ನಿಮ್ಗೆ. ಸಿಂಪಲ್ ಮೇಲ್ಮೇಲೆ ಎಷ್ಟಿದೆ? 32 ಸೆಕ್ಷನ್ 18 12 ಎಷ್ಟಿದೆ? 18 ವಿಭಾಗ ಅಥವಾ ಪ್ರಕರಣ ಅಥವಾ 18 ಸೆಕ್ಷನ್ಸ್ ಇದೆ. ಅಧ್ಯಾಯ ಎಷ್ಟಿದೆ? ಚಾಪ್ಟರ್ಸ್ ಎಷ್ಟಿದೆ? 5, 6, 7, 8 ಹೇಳ್ಬೇಕು ಸ್ನೇಹಿತರೆ, ಬಡ ಅಂತ. ಎಷ್ಟಿದೆ? 5 ಚಾಪ್ಟರ್ಗಳಿವೆ. 5 ಚಾಪ್ಟರ್ಗಳಿವೆ ನೋಡಿ. ಒಂದೊಂದ್ಸಲ ಏನಾಗುತ್ತೆ, ಇದ್ರ ಒಳಗೆ ಏನೇನಿದೆ ಅಂತ ಕೇಳಲ್ಲ. ಸಿಂಪಲ್ ಆಗಿ ಈಗ ನಾನು ಕ್ವಶನ್ ತಗೊಂಡು ಆನ್ಸರ್ ಮಾಡ್ತೀನಿ. ನಿಮ್ಗೆ ಮುಂದೆ ತಗೋತೀನಿ, ಬೇಕಾದ್ರೆ ಇದು ಸಂಬಂಧಪಟ್ಟಂತ ಒಂದು ಕ್ವಶನ್ ತಗೋತೀನಿ. ಈಗ ನೋಡ್ಕೊಳ್ಳಿ, ಈಗ ನಾನು ಸಿಂಪಲ್ ಆಗಿ ನಾನು ತೋರಿಸ್ತಾ ಇದೀನಲ್ಲ, ಈ ಸೆಕ್ಷನ್ 1 ಹೇಳುತ್ತೆ, 3 ಏನ್ ಹೇಳುತ್ತೆ, 4, 5, 6 ಒಟ್ಟು ಈ 18 ವಿಭಾಗ ಅಥವಾ ಸೆಕ್ಷನ್ಸ್ ಅಥವಾ ಪ್ರಕರಣ ಏನೇನ್ ಹೇಳುತ್ತೆ. ಓಕೆ, ನೋಡ್ಕೊಳ್ಳಿ. ಇದ್ರ ಮೇಲೆ ಒಂದು ಕ್ವಶನ್ಸ್ ಕೇಳ್ತೀನಿ ಇವಾಗ ನಿಮ್ಗೆ, ಮುಂದೆ ಕೇಳ್ತೀನಿ. ಓಕೆ, ನೋಡ್ಕೊಳ್ಳಿ. ನೆಕ್ಸ್ಟ್, ಭಾರತೀಯ ಸಂವಿಧಾನ ಉಲ್ಲೇಖಿಸಿ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ನೋಡಿ, ಸಂವಿಧಾನದ್ದು ಕೇಳ್ತಾನೆ. ಹಿಂದುಳಿದ ವರ್ಗ, ಕರೆಂಟ್ ಅಫೇರ್, ಇವಾಗೆಲ್ಲ ಕರೆಂಟ್ ಅಫೇರ್ ಇದೆಯಲ್ಲ, ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ವಿ ಕರೆಂಟ್ ಅಫೇರ್, ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನ್. ರಾಷ್ಟ್ರಪತಿಗಳಿದ್ದು ನಾವು ಕರೆಂಟ್ ಅಫೇರ್ ಅಲ್ಲೂ ಕೂಡ ಈ ಕ್ವಶನ್ ನಾವು ತಗೊಂಡಿದ್ವಿ. ನಿಮ್ಗೆ ಜ್ಞಾಪಕ ಇದ್ರೆ ನಮ್ ಕರೆಂಟ್ ಅಫೇರ್ಸ್ ಫಾಲೋ ಮಾಡ್ತಿದ್ರೆ ಗೊತ್ತಿರುತ್ತೆ. ರಾಷ್ಟ್ರಪತಿಗಳು ನಿರ್ದಿಷ್ಟಪಡಿಸಿದ ಪರಿಶಿಷ್ಟ ಜಾತಿಗಳ ಪಟ್ಟಿಯನ್ನು ಅಧ್ಯಕ್ಷರ ನಂತರದ ಅಧಿಸೂಚನೆ ಮೂಲಕ ಮಾತ್ರ ಬದಲಾಯಿಸಬಹುದು. ಅರ್ಥ ಮಾಡ್ಕೊಳ್ಳಿ, ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ರಾಷ್ಟ್ರಪತಿಗಳು ಯಾವ್ದಾದ್ರು ಒಂದು SC ST ಅಂತ ಯಾವ್ದಾದ್ರು ಮಾಡಿದ್ರೆ ಒಂದು ಕ್ಯಾಟಗರಿನ,
ಅದನ್ನ ತಿದ್ದುಪಡಿ ಮಾಡಬೇಕು ಅಂದ್ರೆ ಅಧಿಸೂಚನೆ ನಂತರ ಬದಲಾಯಿಸಬಹುದು ಅಂತಿದೆ. ಕಾನೂನಿನ ಪ್ರಕಾರ ಯಾವುದೇ ಜಾತಿ ಜನಾಂಗ ಅಥವಾ ಬುಡಕಟ್ಟುಗಳನ್ನು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಸೇರಿಸಲು ಅಥವಾ ಹೊರಗಿಡಲು ಸಂಸತ್ತಿಗೆ ಅಧಿಕಾರವಿದೆ. ಎಸ್ಸಿ ವರ್ಗಗಳಿಗೆ ಉಪವರ್ಗೀಕರಣ ರಚಿಸಲು ರಾಜ್ಯ ಶಾಸನಗಳಿಗೆ ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಯಾಕೆ ತಗೊಂಡೆ? ಲಾಸ್ಟ್ ವಿಡಿಯೋದಲ್ಲಿ ಇದ್ರ ರಿಲೇಟೆಡ್ ಒಂದು ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ, ವಿತ್ ಥಿಯರಿ ಕ್ಲಾಸ್ ಡಿಸ್ಕಸ್ ಮಾಡಿದ್ದೀನಿ. ಲಾಸ್ಟ್ MCQ ವಿಡಿಯೋ ನಂಬರ್ 9 ಅಲ್ಲಿ ನೋಡಿ. ಆಪ್ಷನ್ 1 ಇಸ್ ರಾಂಗ್, ಆಪ್ಷನ್ 2 ಕರೆಕ್ಟ್, 3 ಕರೆಕ್ಟ್, 2 and 3 ಮಾತ್ರ. ಆಪ್ಷನ್ 1 ಯಾಕೆ ರಾಂಗ್? ಒಂದ್ಸಲ ನೋಟಿಫೈ ಮಾಡಬಹುದು. 341ನೇ ವಿಧಿ ವೆರಿ ಇಂಪಾರ್ಟೆಂಟ್ ಸರ್, ಇದು ವೆರಿ ಇಂಪಾರ್ಟೆಂಟ್. ಸುಪ್ರೀಂ ಕೋರ್ಟ್ ಇವಾಗ ಆ ಒಂದು ಇದೇ ಇತ್ತಂತಲ್ಲ, ಬಲ್ವೀರ್ ಸಿಂಗ್ ಪಂಜಾಬ್ ಅಲ್ವಾ, SC ST ಒಳಗೆ ಒಂದು ಉಪ ಪಂಗಡಗಳನ್ನು ಮಾಡಬೇಕು ಅಂತ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಇಲ್ಲಿ ಕ್ಲಾಸ್ 1 ಕ್ಲಾಸ್ 2 ಬರುತ್ತಿದ್ದ ಅಡಿಯಲ್ಲಿ ಕ್ಲಾಸ್ 1 ಅಲ್ಲಿ ಹೇಳುತ್ತೆ, ಯಾವುದೇ ಒಂದು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪರಿಶಿಷ್ಟ ಜಾತಿ ಜನಾಂಗಗಳು ಬುಡಕಟ್ಟುಗಳನ್ನ ಮಾಡಕ್ಕೆ ಎಸ್ ರಾಷ್ಟ್ರಪತಿಗೆ ಅಧಿಕಾರ ಇದೆ. ರಾಜ್ಯಗಳಿಗೆ ರಾಜ್ಯದ ರಾಜ್ಯಪಾಲರನ್ನು ಸಂಪರ್ಕಿಸಿ ಅದನ್ನ ನೋಟಿಫೈ ಮಾಡಕ್ಕೆ ಅಧಿಕಾರ ಇದೆ. ಬಟ್ ಅದನ್ನ ಬದಲಾಯಿಸುವ ಅಧಿಕಾರ ಇಲ್ಲ ರಾಷ್ಟ್ರಪತಿಗೆ. ರಾಷ್ಟ್ರಪತಿಗಳು ಜಸ್ಟ್ ನೋಟಿಫೈ ಮಾಡ್ಬೋದು, ಒಂದ್ಸಲ ಮಾಡ್ಬೋದು, ಸೇರಿಸ್ಬೋದು. ಅದನ್ನ ಬದಲಾಯಿಸಬೇಕು, ತೆಗಿಬೇಕು, ಇನ್ನೇನಾದ್ರು ಆಡ್ ಮಾಡ್ಬೇಕು, ದಟ್ ಇಸ್ ಸಂಸತ್ತಿಗೆ. ಅಮೆಂಡ್ಮೆಂಟ್ ಅಂತ ಕರಿತೀವಿ, ತಿದ್ದುಪಡಿ ಮಾಡುವ ಅಧಿಕಾರ ಅದು ಸಂಸತ್ತಿಗೆ. ಹೇಳಿಕೆ 1 ತಪ್ಪಾಯ್ತಲ್ವಾ? ಎಸ್. ಹೇಳಿಕೆ 2 ಸರಿ, ಹೌದು ಸಂಸತ್ತಿಗೆ. ಈಗ ಏನ್ ಡಿಸ್ಕಸ್ ಮಾಡೋದು ಅದು ಹೇಳಿಕೆ 2 ಇದೆ. ಹೇಳಿಕೆ 3 ಎಸ್ ಸುಪ್ರೀಂ ಕೋರ್ಟ್ ಹೇಳಿದೆ ಉಪವರ್ಗಗಳನ್ನ ಮಾಡಬೇಕು ಅಂತ. ಹಾಗಾಗಿ ನಮ್ಮ ರಾಜ್ಯ ಸರ್ಕಾರ ನಾಗಮೋಹನ್ ದಾಸ್ ಕಮಿಟಿ ಮಾಡಿದೆ ಅಲ್ವಾ. ಇವೆಲ್ಲ ನೋಡಿ ಹೆಂಗ್ ಕ್ವಶನ್ಸ್ ಗಳು ಯಾವ ಸೇಮ್ ಫಂಡ ಸರ್, ಸೇಮ್ ನಿಮಗೆ ಕರೆಂಟ್ ಅಫೇರ್ ನ ಕ್ವಶನ್ ನ 3-4 ತರ ಕೇಳಬಹುದು. ಬೇಸಿಕ್ಸ್ ಇಟ್ಕೊಂಡು ನಾನು ನಿಮ್ಗೆ ಇಲ್ಲಿ ಆರ್ಟಿಕಲ್ 341 ಇಟ್ಕೊಂಡು ಕೇಳಿದೀನಿ ಕ್ವಶನ್. ಜಸ್ಟ್ ಕರೆಂಟ್ ಅಫೇರ್ ಕೇಳಬಹುದು. ಕರೆಂಟ್ ಅಫೇರ್ ರಿಲೇಟೆಡ್ ನಿಮ್ಗೆ ಸ್ಟಾಟಿಕ್ ಪೋರ್ಷನ್ಸ್ ಕೇಳಬಹುದು, ಹೆಂಗ್ ಬೇಕಾದ್ರೂ ಕೇಳಬಹುದು. 360 ಡಿಗ್ರಿ ಪಾಯಿಂಟ್ ಆಫ್ ವ್ಯೂ ಓದ್ಬೇಕಾಗುತ್ತೆ. ಓಕೆ, ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಸುಳ್ಳು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಯಾವುದೇ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆದ ನಂತರ ಯಾವುದೇ ಪದವಿ, ಡಿಪ್ಲೊಮಾ ಅಥವಾ ಯಾವುದೇ ಇತರ ಶೈಕ್ಷಣಿಕ ಅರ್ಹತೆಗಳನ್ನು ಪಡೆಯದಿದ್ದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ರದ್ದುಪಡಿಸುವ ಬಗ್ಗೆ SC ST OBC ಕಾಯ್ದೆ 1990ರ ಯಾವ ವಿಭಾಗ ಹೇಳುತ್ತದೆ? ಡೀಟೇಲ್ ಕ್ವಶನ್. ಈ ಕ್ವಶನ್ ಅಲ್ಲೇ ನಿಮಗೆ 3-4 ಕ್ವಶನ್ ಮಾಡಬಹುದು. ನಮ್ಮ ಕರ್ನಾಟಕ SC ST OBC ಆಕ್ಟ್ 1990 ಏನ್ ಹೇಳುತ್ತೆ? 1990 ಯಾರೋ ಸುಳ್ಳು ಪ್ರಮಾಣ ಪತ್ರಗಳನ್ನು ತಗೊಂಡು ಅವರು ಎಜುಕೇಶನ್ ಮಾಡಿದ್ರೆ ಅದನ್ನ ಎಜುಕೇಶನ್ ರದ್ದು ಮಾಡಬಹುದು ಅಂತ ಹೇಳುತ್ತೆ. ಯಾವ ವಿಭಾಗ ಹೇಳುತ್ತೆ ಇದ್ರಲ್ಲಿ? ಯಾವ ಸೆಕ್ಷನ್ ಹೇಳುತ್ತೆ? ಯಾವ ಪ್ರಕರಣ ಹೇಳುತ್ತೆ? ಅದನ್ನ ಹೇಳ್ತೀರಾ? ಪಟಾಪಟ ಅಂತ ಹೇಳ್ತೀರಾ? ಎಸ್, 6C ಹೇಳುತ್ತೆ. ಪದವಿ ರದ್ದತಿ ಬಗ್ಗೆ 6C ಮಾತಾಡುತ್ತೆ. ಪದವಿ ರದ್ದತಿ ಬಗ್ಗೆ ಸೆಕ್ಷನ್ 6 ಕೇಳಬಹುದು. ಸೆಕ್ಷನ್ 6C 1990 ಆಕ್ಟ್ ಹೇಳುತ್ತೆ ಅಲ್ಲಿ ಕಾನೂನು ಏನೇ ಇದ್ದರೂ ಯಾವುದೇ ಪದವಿ, ಡಿಪ್ಲೊಮಾ ಅಥವಾ ಸುಳ್ಳು ಜಾತಿ ಪ್ರಮಾಣ ಪತ್ರ ಆಧಾರದ ಮೇಲೆ ಅಥವಾ ಪ್ರಕರಣದ ಆಧಾರದ ಮೇಲೆ ಯಾವುದೇ ಶಿಕ್ಷಣ ಸಂಸ್ಥೆಗಳಿಗೆ ಪ್ರವೇಶ ಪಡೆದ ನಂತರ ವ್ಯಕ್ತಿಯು ಪಡೆದ ಯಾವುದೇ ಶೈಕ್ಷಣಿಕ ಅರ್ಹತೆಗಳು ಸುಳ್ಳು ಆದಾಯ, ಜಾತಿ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸಿದಾಗ ಹಿಂತೆಗೆದುಕೊಳ್ಳಲಾಗುತ್ತದೆ. ಕ್ಯಾನ್ಸಲೇಷನ್ ಆಫ್ ಡಿಗ್ರಿ ಅಂತ ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಸೆಕ್ಷನ್ 3A ಅಡಿಯಲ್ಲಿ ನೀಡಲಾದ ಜಾತಿ ಪ್ರಮಾಣ ಪತ್ರವು ಎಷ್ಟು ದಿನಗಳವರೆಗೆ ಮಾನ್ಯವಾಗಿರುತ್ತದೆ? ಜಾತಿ ಪ್ರಮಾಣ ಪತ್ರ ಕೊಡ್ತಾರಲ್ಲ ತಹಶೀಲ್ದಾರು, ಎಷ್ಟು ದಿನ ತನಕ ಇರುತ್ತೆ? ಇಲ್ಲಿ ನೋಡಿ, ಅದನ್ನು ರದ್ದುಗೊಳಿಸುವವರೆಗೆ 1 ವರ್ಷ, 5 ವರ್ಷ, 3 ವರ್ಷ. ಇಲ್ಲಿ ಕನ್ಫ್ಯೂಸ್ ಆಯ್ತು. ನಾನ್ ನಿಮ್ಗೆ ಅದಕ್ಕೆ ಇಲ್ಲಿ ಸೆಕ್ಷನ್ 3A ಅಂತ ಸ್ಪೆಸಿಫೈ ಮಾಡಿದ್ದು. ಯೂಶಲಿ 5 ವರ್ಷ ಇರುತ್ತೆ ಅಂತ ಹೇಳ್ತೀವಿ ನಾವು. 5 ವರ್ಷ ಇದೆ, ಅದನ್ನ ರದ್ದುಗೊಳಿಸುವವರೆಗೆ ಇದೆ. ಆಕ್ಚುಲಿ ಆಪ್ಷನ್ 1 ಕರೆಕ್ಟ್. ಸೆಕ್ಷನ್ 3A ಏನ್ ಹೇಳುತ್ತೆ ಈ ಒಂದು ಆಕ್ಟ್ ಅಡಿಯಲ್ಲಿ ಅಂತ ನೋಡೋದಾದ್ರೆ, ತಹಶೀಲ್ದಾರ್ ನೀಡಿದ ಪ್ರಮಾಣ ಪತ್ರದ ಸಿಂಧುತ್ವ 3A ನನ್ಗೆ ಸ್ಪೆಸಿಫೈ ಮಾಡಿ ಅದಕ್ಕೆ ಕೊಟ್ಟಿರೋದು. ಅಡಿಯಲ್ಲಿ ನೀಡಿದ ಜಾತಿ ಪ್ರಮಾಣ ಪತ್ರ ರದ್ದುಗೊಳಿಸುವವರೆಗೆ ಅಂದ್ರೆ ಈಗ ನಾವು ಹಿಂದೆ ಓದಿದ್ವಿ ಇಲ್ಲಿ 6C ಬೇರೆ ಬೇರೆ ಕಾರಣದಿಂದ ರದ್ದು ಮಾಡಬಹುದು ಅಲ್ವಾ? ನೀವು ತಪ್ಪು ಕೊಟ್ಟು, ಸುಳ್ಳು ಮಾಹಿತಿ, ಇವೆಲ್ಲ ನ್ಯೂಸ್ ಅಲ್ಲಿ ಇದ್ವು ನಿಮ್ಗೆ ಅಲ್ವಾ? ಜನರಲ್ ಮೆರಿಟ್ ಅವರು SC ಕ್ಯಾಟಗರಿಯಿಂದ ತಗೊಂಡಿರ್ತಕ್ಕಂಥದ್ದು ಉಂಟು. ರಾಜಕಾರಣಿಗಳ ಮಕ್ಕಳುಗಳು ಅಲ್ವಾ? ಇವೆಲ್ಲ ನಿಮ್ಗೆ 2 ವರ್ಷದಲ್ಲಿ ಸುದ್ದಿಯಲ್ಲಿ ಇತ್ತು, ನೀವು ನೋಡಿರ್ತೀರಾ. ಅದೇ ರೀತಿ ಸೆಕ್ಷನ್ 3A ಅಡಿಯಲ್ಲಿ ಮಾಡ್ಬೋದು. 3B ಇನ್ನೊಂದಿದೆ, ಅದರಲ್ಲಿ 5 ವರ್ಷಗಳ ಅವಧಿಗೆ ಮಾನ್ಯವಾಗಿರುತ್ತೆ. ಅಂದ್ರೆ ಇವೆರಡರಲ್ಲಿ ಯಾವ್ದು ಒಂದು ಅಂತ. ಈಗ ನಾನು ನಿಮ್ಗೆ ಇನ್ನೊಂದು ಸೆಕ್ಷನ್ ತೋರಿಸ್ತೀನಿ 5A ಇಲ್ಲಿ ಹೇಳುತ್ತೆ. ಒಂದು, ಆ ಸೆಕ್ಷನ್ ಅಡಿ ಕೆನೆ ಪದರ, ಈಗ OBC ಅಂತ ತಗೊಂಡ್ರೆ, ಈಗ SC ST OBC ಅಂತ ತಗೊಂಡ್ರೆ ಅವರು OBC ಸೆಕ್ಷನ್ ಅಡಿ ಮಾಡ್ತಾರೆ ಸರ್. ಎಸ್, OBC ಕೆನೆ ಪದರ ಇದೆ, ಕ್ರಿಮಿಲೇಯರ್ ಇದೆ. ಅಕಸ್ಮಾತ್ ಅವರ ಕ್ರಿಮಿಲೇಯರ್ ಚೇಂಜ್ ಆಯ್ತು ಅಂತ ಇಟ್ಕೊಳ್ಳಿ. ಕ್ರಿಮಿಲೇಯರ್ ಏನು ಈಗ 8 ಲಕ್ಷ ಅಂತೀರಿ, ಅದು ಚೇಂಜ್ ಆಗೋಯ್ತು. ಅವ್ರು 10 ಲಕ್ಷ ವರದಾನ ಆಗೋಯ್ತು, 9 ಲಕ್ಷ ಆಗೋಯ್ತು,
ಅವಾಗ ಏನ್ ಮಾಡೋದು, ಅವಾಗ ಅದ್ರ ಪ್ರಕಾರ ಅವ್ರು ಮಾಡಂಗಿಲ್ಲ. ಅವಾಗ ಅವ್ರ ಜಾತಿ ಪ್ರಮಾಣ ಪತ್ರ ಇನ್ನೂ 5 ವರ್ಷ ತನಕ ಇನ್ನೂ ಇದೆ ಅಂತ ಇದ್ರು, ವ್ಯಾಲಿಡಿ ಇದ್ರೂ ಕೂಡ ಅದು ರದ್ದಾಗತ್ತೆ. ಅದಕ್ಕೆ ಇಲ್ಲಿ ಯಾವುದು ಮೊದಲಿನದು ಅಂತ ಕೊಡೋದು. ಐದರ್ ನೀವು ಆ ಮೀಸಲಾತಿಯ ಒಂದು ಏನು ಆ ಚೌಕಟ್ಟಿದೆ ತಗೊಳ್ಬೇಕು ಅಂತ, ಅದರಿಂದ ಹೊರಗೆ ಬಂದ್ರೆ ನಿಮ್ಮ ವಾರ್ಷಿಕ ವರ್ಗ ಜಾಸ್ತಿ ಆದ್ರೆ ಎಸ್ ರದ್ದಾಗ್ಬೋದೆ. ಇಲ್ಲ 5 ವರ್ಷ ತನಕ ಅದಿರುತ್ತೆ. 5 ವರ್ಷ ಆದ್ಮೇಲೆ ಪುನಃ ರಿನ್ಯೂ ಮಾಡಿಸ್ಕೋಬೇಕು. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಕಾನ್ಸೆಪ್ಟ್ಸ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ ಸ್ನೇಹಿತರೆ. ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ವಿತರಣೆಯು ಒಬಿಸಿಗಾಗಿ ಯಾವ ರೂಪದಲ್ಲಿ ಇರಬೇಕು? ಅಂದ್ರೆ ಒಬಿಸಿ ಕ್ಯಾಟಗರಿಗೆ ಜಾತಿ ಪ್ರಮಾಣ ಅಥವಾ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಕೊಡ್ಬೇಕು. ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ನ ಕೊಡ್ತೀವಿ ಅಲ್ವಾ ಸರ್? ಒಬಿಸಿಗೆ ಇಶ್ಯೂ ಐ ಆಮ್ ಟಾಕಿಂಗ್ ಅಬೌಟ್ ಇಶ್ಯೂ ಆಫ್ ಕ್ಯಾಸ್ಟ್. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಅಪ್ಲಿಕೇಶನ್. ನೀವು ಅಪ್ಲಿಕೇಶನ್ ಕೊಡ್ಬೇಕಾದ್ರೆ ಯಾವ ಫಾರ್ಮ್ಯಾಟ್ ಅಲ್ಲಿ ಕೊಡ್ಬೇಕು ಅದು ಕೇಳ್ತಾ ಇಲ್ಲ. ಅದನ್ನು ಕ್ವಶನ್ ತಗೊಂಡು ತೋರಿಸ್ತೇನೆ. ಇಶ್ಯೂ ಮಾಡ್ಬೇಕಾದ್ರೆ ಅವರು ಒಬಿಸಿಗೆ ಯಾವ ರೀತಿ ಮಾಡ್ತಾರೆ. ಬೇಕಾದ್ರೆ ಎಸ್ ಕೇಳಬಹುದು, ಎಸ್ ಕೇಳಬಹುದು, ಎಸ್ ಟಿ ಕೇಳಬಹುದು, ಅಥವಾ ಕ್ಯಾಟಗರಿ 1 ಕೇಳಬಹುದು. ಯಾವ ಫಾರ್ಮ್ಯಾಟ್ ಅಲ್ಲಿ ನಿಮಗೆ ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರೆ? ಫಾರ್ಮ್ ಡಿ, ಫಾರ್ಮ್ ಇ, ಫಾರ್ಮ್ ಎಫ್, ಮೇಲಿನ ಎಲ್ಲ. ರೈಟ್ ಆನ್ಸರ್ ಫಾರ್ಮ್ ಎಫ್. ಫಾರ್ಮ್ ಎಫ್ ಅಲ್ಲಿ ಒಬಿಸಿ ಅವರಿಗೆ ಇಶ್ಯೂ ಮಾಡ್ತಕ್ಕಂಥದ್ದು. ಫಾರ್ಮ್ ಡಿ ನೀವೇನ್ ಅಪ್ಲೈ ಮಾಡಿದ್ರೆ ನಿಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅಂದ್ರೆ ಫಾರ್ಮ್ ಡಿ SC ST ಗೆ. ಇಲ್ಲಿ ಫಾರ್ಮ್ ಇ ಕ್ಯಾಟಗರಿ 1 ಅವರಿಗೆ. ಒಬಿಸಿ ಅದರ್ ದನ್ ಕ್ಯಾಟಗರಿ 1 ಅಂದ್ರೆ 2A 3B ಏನಿದೆ 3A ಅವ್ರಿಗೆ ಫಾರ್ಮ್ ಎಫ್ ಅಲ್ಲಿ ಕೊಡ್ತಾರೆ. ಓಕೆ, ಅದೇ ರೀತಿ ನಾನು ಇನ್ನೊಂದು ಕ್ವಶನ್ ತಗೋತೀನಿ. ಜಾತಿ ಪ್ರಮಾಣ ಪತ್ರ ಮತ್ತು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರದ ಅರ್ಜಿಯು ಒಬಿಸಿಗಾಗಿ ಯಾವ ರೂಪದಲ್ಲಿ ಇರಬೇಕು? ಅರ್ಜಿಲಿ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಾನೆ. ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಒಬಿಸಿ ಅವರು ನಮ್ಗೆ ಜಾತಿ ಪ್ರಮಾಣ ಪತ್ರ, ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ಗೆ ಯಾವ ಫಾರ್ಮ್ಯಾಟ್ ಅಲ್ಲಿ ಹಾಕ್ತೀರಾ? ಫಾರ್ಮ್ ಡಿ, ಫಾರ್ಮ್ ಸಿ, ಫಾರ್ಮ್ ಎಫ್ ಅಥವಾ ಎಲ್ಲ? ಯಾವ್ದು ಕರೆಕ್ಟು? ಫಾರ್ಮ್ ಎಫ್ ಅಂತೂ ಅಲ್ಲ, ಈಗ ನೋಡಿದ್ವಿ ನಾವು. ಫಾರ್ಮ್ ಡಿನೂ ಅಲ್ಲ, ಫಾರ್ಮ್ ಇನೂ ಅಲ್ಲ. ಇಲ್ಲಿ ನೋಡಿದ್ವಲ್ಲ ಈಗ ತಾನೆ. ಉಳಿದಿರೋದು ಯಾವ್ದು? ಫಾರ್ಮ್ ಸಿ. ನೋಡಿ, ಫಾರ್ಮ್ ಡಿ ನೆನ್ಪಿಟ್ಕೊಳ್ಳೋದು ಹೆಂಗೆ? ಫಾರ್ಮ್ ಡಿ ಇ ಎಫ್ ಇದು ಇಶ್ಯೂ, ಜಾತಿ ಪ್ರಮಾಣ ಪತ್ರ ನೀಡ್ತಕ್ಕಂಥದ್ದು ಬೇರೆ ಬೇರೆ ಕ್ಯಾಟಗರಿಗೆ. ಫಾರ್ಮ್ ಎ ಬಿ ಸಿ ಇದೆಯಲ್ಲ, ಅದು ನೀವು ಅಪ್ಲಿಕೇಶನ್ ಆಗ್ತಕ್ಕಂಥದ್ದು. SC ST ಕ್ಯಾಟಗರಿ ಹೋದ್ರೆ ಫಾರ್ಮ್ ಎ ಮುಖಾಂತರ ಹಾಕ್ತೀರಾ. ಕ್ಯಾಟಗರಿ 1 ಆದ್ರೆ ಫಾರ್ಮ್ ಬಿ ಅಪ್ಲಿಕೇಶನ್ ಹಾಕ್ತೀರಾ, ನಮ್ಗೆ ಜಾತಿ ಪ್ರಮಾಣ ಪತ್ರ ಬೇಕು ಅಂತ ಹೇಳಿ. ಒಬಿಸಿ ಆದ್ರೆ ಫಾರ್ಮ್ ಸಿ, ಜಾತಿ ಮತ್ತು ಇನ್ಕಮ್ ಆದಾಯ ಪ್ರಮಾಣ ಪತ್ರಕ್ಕೆ ಸಲ್ಲಿಸ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ಇದನ್ನು ಕೂಡ ತಿಳ್ಕೊಬೇಕು, ಎಕ್ಸಾಮ್ ಕೇಳ್ತಾನೆ. ಇನ್ನೂ ಬೇರೆ ಬರುತ್ತೆ, ಅದನ್ನೆಲ್ಲ ನಾವು ಥಿಯರಿ ಕ್ಲಾಸ್ ಅಲ್ಲಿ ಮಾಡಿದ್ವಿ, ತುಂಬಾ ಡೀಟೇಲ್ ಬೇಕಾಗಿಲ್ಲ ಇಲ್ಲಿ ಸ್ನೇಹಿತರೆ. ಇದು ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಫೈನ್ ಸರ್. ಈಗ ಹೇಳಿ ನೋಡೋಣ. ನಿಮ್ಗೆ ಹೇಳಿದೆ ಒಂದು ಕ್ವಶನ್ ಕೇಳ್ತೀನಿ, ಸಿಂಪಲ್ ಆಗಿರೋದು ಅಂತ ನೋಡ್ಕೊಳ್ಳಿ. ಕಾಯ್ದೆ ಅಡಿಯಲ್ಲಿ ಸೆಕ್ಷನ್ಸ್ ಗಳ ಮೇಲೆ ಸಿಂಪಲ್ ಕ್ವಶನ್ಸ್ ಕೇಳ್ತಾನೆ ಅಂತ ಹೇಳಿದೆ. ಹಿಂದುಳಿದ ವರ್ಗಗಳ ಕಾಯ್ದೆ 1995ರ ಕರ್ನಾಟಕ ರಾಜ್ಯ ಆಯೋಗದ ಯಾವ ವಿಭಾಗವು ವಾರ್ಷಿಕ ವರದಿ ಸಲ್ಲಿಕೆಯನ್ನು ಸೂಚಿಸುತ್ತದೆ? ಅಂದ್ರೆ ಆನ್ಯುವಲ್ ರಿಪೋರ್ಟ್ ಅಂಡ್ ಆಡಿಟ್ ರಿಪೋರ್ಟ್ ಲೈಡ್ ಡೌನ್ ಬಿಫೋರ್ ದ ಸ್ಟೇಟ್ ಲೆಜಿಸ್ಲೇಟರ್. ಶಾಸಕಾಂಗದ ಮುಂದೆ ಆನ್ಯುವಲ್ ರಿಪೋರ್ಟ್ ನ ಸಬ್ಮಿಟ್ ಮಾಡಬೇಕು ಅಂತ ಈ ಒಂದು ಒಬಿಸಿ ಆಕ್ಟ್ 1995 ಹೇಳುತ್ತೆ. ಯಾವ ಒಂದು ಸೆಕ್ಷನ್ ಅಥವಾ ಯಾವ ಪ್ರಕರಣ ಹೇಳುತ್ತೆ ಹೇಳ್ತೀರಾ? 13, 14, 15 ನಿಮ್ಗೆ ಹೇಳಿದೆ 18 ಪ್ರಕರಣ ಇದೆ, ಅದ್ರಲ್ಲಿ ನೋಡ್ಕೊಳ್ಳಿ. ಮೇಲ್ ಕೇಳ್ತಾನೆ ಅಂತ ಈಗ ತಾನೇ ನಿಮಗ್ ತೋರಿಸ್ತೆ. ಎಸ್, ಆನ್ಸರ್ ಮಾಡಿ ನೋಡೋಣ ಯಾವ ಕರೆಕ್ಟು. ಸೆಕ್ಷನ್ 15 ಅಥವಾ ಪ್ರಕರಣ 15 ಅಲ್ವಾ? 1995 ಆಕ್ಟ್ ಅಲ್ಲಿ 5 ಚಾಪ್ಟರ್ಸ್ ಗಳಿದೆ, 5 ಅಧ್ಯಾಯಗಳಿವೆ, 18 ಸೆಕ್ಷನ್ಸ್ ಗಳಿವೆ. ಅದರಲ್ಲಿ 15ನೇ ಸೆಕ್ಷನ್ ಹೇಳುತ್ತೆ, 4ನೇ ಚಾಪ್ಟರ್ ಅಲ್ಲಿ ಸೆಕ್ಷನ್ ಪ್ರಕರಣ 15 ಇದ್ರ ಬಗ್ಗೆ ಹೇಳುತ್ತೆ. ವಾರ್ಷಿಕ ರಿಪೋರ್ಟ್ ಆಡಿಟಿಂಗ್ ಬಗ್ಗೆ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ಲ? ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎಸ್ ಸರ್. ನೆಕ್ಸ್ಟ್ ಬರ್ತೇನೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಡಿ ಕರ್ನಾಟಕ ಸರ್ಕಾರದಿಂದ ಎಷ್ಟು ಅನುದಾನಗಳನ್ನು ನೀಡಲಾಗಿದೆ ಮತ್ತು ತಾಲೂಕು ಮಟ್ಟದಲ್ಲಿ ತಾಲೂಕು ಕಚೇರಿಗಳಿಗಾಗಿ ದೇವರಾಜ ಅರಸು ಭವನ ನಿರ್ಮಾಣವನ್ನು ಕೈಗೊಳ್ಳಲಾಗುತ್ತಿದೆ? ನೋಡಿ, ನಾನು ನಿಮ್ಗೆ ಒಂದು ಆನ್ಯುವಲ್ ರಿಪೋರ್ಟ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ? ಅಪ್ಡೇಟ್ಸ್ ಗಳು ಅದ್ರ ಬಗ್ಗೆ ಎಲ್ಲ ಹೇಳ್ತಿದ್ದೆ. ಈಗ ಮೊನ್ನೆ ಕೂಡ ಮಾಡ್ಬೇಕಾರೆ ಈಗ ಈ ಒಂದು ಹಾಸ್ಟೆಲ್ ಸ್ಕೀಮ್ಗೆ ಇಷ್ಟು ದುಡ್ಡು ತೆಗ್ದಿರ್ತೀವಿ, ಒಂದ್ಸಲ ಕೇಳ್ತಾನಂತದ್ದು ಅಂತ. ಇದ್ ನೋಡಿ, ಅಟ್ಲೀಸ್ಟ್ ಹಾಸ್ಟೆಲ್ ಸ್ಕೀಮ್ಸ್ಗೆ ಇಷ್ಟು ಬಜೆಟ್ ಅಲ್ಲಿ ಇಟ್ಟಿದೀವಿ ಅಂತ ಅದನ್ನ ತಿಳ್ಕೊಳ್ಳಿಲ್ಲ ಅಂದ್ರೂ ಕೂಡ ಈ ಹಿಂದುಳಿದ ವರ್ಗದಲ್ಲಿ ಪ್ರಮುಖವಾಗಿ ದೇವರಾಜ್ ಅರಸ್ ವೆರಿ ಇಂಪಾರ್ಟೆಂಟ್ ಭವನ ನಿರ್ಮಾಣ ಮಾಡಕ್ಕೆ ಇಷ್ಟು ಲಕ್ಷ ಅಂತ ದುಡ್ಡು ಈ ಒಂದು ಲಾಸ್ಟ್ ಒಂದು ಫೈನಾನ್ಷಿಯಲ್ ಇಯರ್ ಕೊಟ್ಟಿದೆ. ನೋಡಿ, ನಾನು ನಿಮ್ಗೆ ಯಾಕೆ ಈ ತರ ಕ್ವಶನ್ ತಗೋದು, ಇಂಥದ್ದು ಬರಬಹುದು,
ಕೇಳಬಹುದು. ನಿಮ್ಗೆ ಕ್ವಶನ್ ಲೆವೆಲ್ ಡಿಫಿಕಲ್ಟಿ ಮಾಡ್ಬೇಕಂದ್ರೆ ಇಂಥ ಅಂಕಿಅಂಶ, ಅದಕ್ಕಾಗಿ ನೀವೇನ್ ಮಾಡ್ಬೇಕಾಗುತ್ತೆ, ಆನ್ಯುವಲ್ ರಿಪೋರ್ಟ್ಸ್ ಗಳನ್ನ ಓದ್ಬೇಕಾಗತ್ತೆ. ಅಂದ್ರೆ ಕಂಪ್ಲೀಟ್ ಬಡ್ಜೆಟ್ ಗಳನ್ನ ಅಡಿಯಲ್ಲಿ ಏನು ವಾರ್ಷಿಕ ವರದಿ ಬಿಡುಗಡೆ ಈಗ ಹೊಸದಾಗ ಆಗಿದೆಯಲ್ಲ ಅದನ್ನು ಓದ್ಬೇಕಾಗತ್ತೆ. ರೈಟ್ ಆನ್ಸರ್ ಆಪ್ಷನ್ 1. 400 ಲಕ್ಷ ಈ ಒಂದು 24-25ನೇ ಒಂದು ಬಡ್ಜೆಟ್ ಗಳಲ್ಲಿ ತುಂಬಾ ಡೀಟೇಲ್ ಓದಿದ್ರೆ ಇದೆಲ್ಲ ಬರುತ್ತೆ. ನಾವ್ ಇದನ್ನೆಲ್ಲ ನಾವು ಬಡ್ಜೆಟ್ ಗಳಲ್ಲಿ ಕೇಳಲ್ಲ ಇವನ್ನ. ಬಟ್ ಈ ತರ ಒಂದಷ್ಟು ಎಕ್ಸಾಮ್ಗಳು ಅದಕ್ಕೆ ಸಂಬಂಧಪಟ್ಟಿದ್ದ ಎಕ್ಸಾಮ್ ಇದ್ದಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಡ್ಜೆಟ್ಗಳನ್ನ ಅಂಕಿಅಂಶಗಳನ್ನ ಓದ್ಬೇಕು. ನೀವು ಬಡ್ಜೆಟ್ ತಗೊಂಡು ನೋಡಿದ್ರೆ ಕರ್ನಾಟಕದ ಡಾಕ್ಯುಮೆಂಟ್ ಅದು ಲಾಸ್ಟ್ ಅಲ್ಲೆಲ್ಲ ಇರುತ್ತೆ ನಿಮ್ಗೆ. ಓಕೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತ ಹೇಳಿ ಅದೊಂದಷ್ಟು ಬಡ್ಜೆಟ್ ಅಲ್ಲಿ ಏನೇನ್ ಮಾಡ್ಬೇಕು ಕೇಳ್ತಾನೆ ಎಕ್ಸಾಮ್ ಅಲ್ಲಿ ನೋಡ. ಇಫ್ ಪಾಸಿಬಲ್ ಐ ವಿಲ್ ಮೇಕ್ ಒನ್ ವಿಡಿಯೋ ಆನ್ ದಟ್ ಇಫ್ ಪಾಸಿಬಲ್. ಓಕೆ, ಟೈಮ್ ಸಿಕ್ಕಿದ್ರೆ ಮಾಡೋಣ. ಆ ಬಡ್ಜೆಟ್ ಅಲ್ಲಿ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯಲ್ಲಿ ಯಾವ್ದಾದಕ್ಕೆ ಎಷ್ಟು ದುಡ್ಡು ಕೊಟ್ಟಿದೀವಿ ಅಥವಾ ಈ ಒಂದು ಹಿಂದುಳಿದ ವರ್ಗಗಳ ವಾರ್ಷಿಕ ವರದಿಯಲ್ಲಿ ಕೂಡ ಪ್ರಕಟ ಮಾಡಿರ್ತಾರೆ, ನೋಡ್ಕೊಳಿಸ್ತೇನೆ. ಓಕೆ, ನೆಕ್ಸ್ಟ್ ಬರ್ತೇನೆ. ನೆಕ್ಸ್ಟ್ ಕ್ವಶನ್ ಬನ್ನಿ ಸ್ನೇಹಿತರೆ, ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ UPSC ಮತ್ತು ಬ್ಯಾಂಕಿಂಗ್ PO ಪರೀಕ್ಷೆಗಳಿಗೆ ಉಚಿತ ಪೂರ್ವ ಪರೀಕ್ಷೆ ತರಬೇತಿಯನ್ನು ಉಲ್ಲೇಖಿಸಿ. ನೋಡಿ, ಇವಾಗ ನಿಮ್ಗೆ ಗೊತ್ತಿದೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಈ ಪ್ರೀ ಎಕ್ಸಾಮಿನೇಷನ್ ರನ್ನಿಂಗ್ ಫಾರ್ UPSC ಬ್ಯಾಂಕಿಂಗ್ಗೋಸ್ಕರ ನೋಟಿಫಿಕೇಶನ್ ಬರ್ತಾ ಇರುತ್ತೆ, ಎಕ್ಸಾಮ್ ಗಳು ಮಾಡ್ತಾರೆ, ಅವ್ರಿಗೊಂದಷ್ಟು ದುಡ್ಡುಗಳನ್ನ ಕೊಡ್ತಾರೆ, ಒಂದಿಷ್ಟು ತಿಂಗಳಿಗೋಸ್ಕರ ಅಂತ ಹೇಳಿ ಟ್ರೈನಿಂಗ್ ಗಳನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು. ಕರ್ನಾಟಕದಲ್ಲಾದ್ರೆ ಹೈದರಾಬಾದ್, ಓಕೆ, ಹಾಗೆ ಡೆಲ್ಲಿ, ಈ ರೀತಿ ಅಲ್ವಾ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದೆ, ನೋಡೋಣ ಬನ್ನಿ. ಕುಟುಂಬದ ವಾರ್ಷಿಕ ಆದಾಯ ಮಿತಿ 5 ಲಕ್ಷಗಳು, ಅಭ್ಯರ್ಥಿ ವಯಸ್ಸಿನ ಮಿತಿ ಕನಿಷ್ಠ 21 ವರ್ಷ ಆಗಿರಬೇಕು. UPSC ನಾಗರಿಕ ಸೇವೆಗಳ ಪರೀಕ್ಷೆಯ ಪೂರ್ವ ತರಬೇತಿ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ಗೋಸ್ಕರ UPSC ಏನ್ ಕೊಡ್ತಾರೆ, 7 ರಿಂದ 9 ತಿಂಗಳ ಸಂಪೂರ್ಣ ಪಠ್ಯಕ್ರಮ ಒದಗಿಸಲಾಗುವುದು. ಮೇಲಿನ ಯಾವ ಆಯ್ಕೆಗಳು ಸರಿಯಾಗಿದೆ ಹೇಳಿ. ಎಸ್ ಸರ್, ಇಲ್ಲಿ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಓಕೆ, ನಾನು ಇದ್ರ ರಿಲೇಟೆಡ್ ಇನ್ನೂ ಒಂದು ಕ್ವಶನ್ ತಗೋತೀನಿ, ಅಲ್ಲಿ ಇನ್ನೂ ಡೀಟೇಲ್ ಡಿಸ್ಕಸ್ ಮಾಡೋಣ. ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಗಳಿಂದ ಮತ್ತೆ ಅಲ್ಪಸಂಖ್ಯಾತರ ಒಂದು ಇಲಾಖೆಗಳಿಂದ ನಿಮ್ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ ಅಲ್ವಾ. KS, IAS ಅಥವಾ ಬ್ಯಾಂಕ್ PO ಆಫೀಸರ್ ಗಳಿಗೆ ಅಂತ ಹೇಳಿ ಅವರ ವಾರ್ಷಿಕ ಆದಾಯ ಮಿತಿ 5 ಲಕ್ಷ. ಇದು ಹೊಸದಾಗ ಅಪ್ಡೇಟ್ ಮಾಡಿರೋದು, ಮೊದಲು ಬೇರೆ 2.5, 3.5 ಆ ತರ ಇತ್ತು, ಈಗ ಒಟ್ಟಿಗೆ 5 ಅಂತ ಮಾಡಿದ್ದಾರೆ. ಮಿನಿಮಮ್ ವಯಸ್ಸು 21 ಆಗಿರ್ಬೇಕು. ಅವರು ಇಲ್ಲಿ UPSC ಮತ್ತೆ KS ಆ ತರದಕ್ಕಾದ್ರೆ ಅವರು ಕಂಪ್ಲೀಟ್ ಏನು ಟ್ರೈನಿಂಗ್ ಏನಿರುತ್ತಲ್ಲ, ಅಕಸ್ಮಾತ್ ನೀವು ಹೈದರಾಬಾದ್ ಅಲ್ಲಿ ತಗೋತಿದೆ ಅಂದ್ರೆ ಅಥವಾ ಡೆಲ್ಲಿ ತಗೋತೀನಿ ಅಂದ್ರೆ UPSC ಗೆ ಅಥವಾ ಕರ್ನಾಟಕ ಯಾವ್ದ್ರಲ್ಲಾಗ್ಲಿ 7 ರಿಂದ 9 ತಿಂಗಳು ಕ್ಲಾಸ್ ರೂಮ್ ಟ್ರೈನಿಂಗ್ ಗೆ ನಿಮ್ಗೆ ಒಂದಷ್ಟು ಸ್ಕಾಲರ್ಶಿಪ್ ತರ ಕೊಡ್ತಾರೆ. ಓಕೆ, ಹಾಗೆ ನೀವೇನಾದ್ರು ಬ್ಯಾಂಕಿಂಗ್ PO ತಯಾರಿ ಮಾಡ್ತಿದ್ರೆ ಅವ್ರಿಗೆ 3 ರಿಂದ 4 ತಿಂಗಳ ಕ್ಲಾಸ್ ರೂಮ್ ಟ್ರೈನಿಂಗ್. ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಆಪ್ಷನ್ಸ್ ಅಲ್ಲಿ ಇದನ್ನು ಕೇಳಬಹುದು. UPSC ಆದ್ರೆ 7 ರಿಂದ 9, 3 ರಿಂದ 4 ಬ್ಯಾಂಕಿಂಗ್ ಆದ್ರೆ. ಓಕೆ, ಇಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳಿಸ್ತೀನಿ ಅಂದ್ರೆ ಯಾಕಂದ್ರೆ ಇಂಗ್ಲಿಷ್ ಅಲ್ಲಿ ತುಂಬಾ ಜನ ಕೇಳ್ತೀರಾ, ಹಾಗಾಗಿ ಫೈನ್. ಎಸ್, ನೆಕ್ಸ್ಟ್ ಇದ್ರ ರಿಲೇಟೆಡ್ ಇನ್ನೊಂದು ಕ್ವಶನ್. UPSC ನಾಗರಿಕ ಸೇವೆ ಮತ್ತು ಬ್ಯಾಂಕಿಂಗ್ PO ಪರೀಕ್ಷೆಗಳಿಗಾಗಿ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮಾಸಿಕ ಸ್ಟೈಫಂಡ್ ಎಷ್ಟಿರುತ್ತೆ ನೋಡಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟೈಫಂಡ್ ಎಷ್ಟು ಕೊಡ್ತಾರೆ ಅಂತ ಹೇಳಿ. ಇಲ್ಲಿ ನವದೆಹಲಿ ತರಬೇತಿ ಸಂಸ್ಥೆಗಳ ಡೆಲ್ಲಿಲಾದ್ರೆ 10,000 ರೂಪಾಯಿ ಇರುತ್ತೆ ಪ್ರತಿ ತಿಂಗಳಿಗೆ, 7 ರಿಂದ 9 ತಿಂಗಳು UPSC. ಓಕೆ, PO ಆದ್ರೆ 3 ರಿಂದ 4 ತಿಂಗಳು, ಬ್ಯಾಂಕ್ ಆದ್ರೆ. ಹೈದರಾಬಾದ್ ತರಬೇತಿ ಸಂಸ್ಥೆಗಳಲ್ಲಾದ್ರೆ 8,000 ರೂಪಾಯಿ ಪ್ರತಿ ತಿಂಗಳು. ಕರ್ನಾಟಕ ರಾಜ್ಯದ ಸಂಸ್ಥೆಗಳಲ್ಲಾದ್ರೆ 4,000 ರಿಂದ 6,000 ರೂಪಾಯಿ. ಯಾವ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ ಹೇಳ್ತೀರಾ? ಸಾರಿ, ಎಸ್, ಇಲ್ಲಿ ಎಲ್ಲ ಆಪ್ಷನ್ಸ್ ಕೂಡ ಕರೆಕ್ಟ್. ಸೊ ಇದು ಕೂಡ ಗೊತ್ತಿರಬೇಕು. ಇಲ್ಲಿ ನಾನು ನಿಮ್ಗೆ ಆಪ್ಷನ್ಸ್ ಕೂಡ ಇಲ್ಲಿ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಳಿ. 10,000 ರೂಪಾಯಿ ಡೆಲ್ಲಿಲಿ, ಹೈದರಾಬಾದ್ ಅಲ್ಲಿ 8,000 ರೂಪಾಯಿ. ಕರ್ನಾಟಕದ, ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ನಿಮ್ಮ ಜಿಲ್ಲೆಯಲ್ಲೇ ಯಾವ್ದಾದ್ರು ಸಂಸ್ಥೆ ಇದ್ರೆ, ಈಗ ಹುಬ್ಳಿ ಧಾರವಾಡ ಅಲ್ಲೆಲ್ಲರೂ ಇದ್ರೆ ಅಲ್ಲೇ ಸೇರ್ಸ್ಕೋತೀರಾ, ಓಕೆ 4,000. ಬೆಂಗಳೂರಲ್ಲಿ ಇದ್ರೆ ಬೆಂಗಳೂರು ಸೇರ್ಕೋತೀರಾ 4,000. ಅದು ಹುಬ್ಳಿ ಧಾರವಾಡ ಬೆಂಗಳೂರಿಗೆ ಬರ್ತೀರಾ ಅವಾಗ 6,000 ರೂಪಾಯಿ ಕೊಡ್ತಾರೆ. ಹಂಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋದ್ರೆ 6,000 ರೂಪಾಯಿ, ತಮ್ಮ ಜಿಲ್ಲೆಯಲ್ಲಾದ್ರೆ 4,000 ರೂಪಾಯಿ. ಎಷ್ಟು UPSC ಗಾದ್ರೆ, UPSC ಅಥವಾ KS IAS ಆದ್ರೆ 7 to 9 months ತನಕ. ಅದೇ ನೀವು ಬ್ಯಾಂಕಿಂಗ್ PO ಆದ್ರೆ 3 to 4 months. ಓಕೆ, ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ನೋಡಿ, ಇದ್ರ ಬೇಕಾಗಿರ್ತಕ್ಕಂಥ PDF ಬೇಕು ಅಂದ್ರೆ ನಾವೇನ್ ಇದುವರೆಗೂ ಮಾಡಿದೀವಲ್ಲ ಎಲ್ಲದೂ ಇದ್ರ ಕವರ್ ಆಗಿದೆ. ಇವತ್ತಿನ ವಿಡಿಯೋದು ಕೂಡ ಕವರ್ ಆಗಿದೆ, ಎಲ್ಲ ಕೂಡ ಕವರ್ ಆಗಿದೆ. ಇದರಲ್ಲಿ 140+ ಟ್ಯಾಕ್ಸ್ ಆಗುತ್ತೆ, ಬೇಕಂದ್ರೆ ತಗೋಬಹುದು. ಇಮೇಲ್ ID ನೀವು ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ, ಯಾಕಂದ್ರೆ ಇಮೇಲ್ ID ಮೊಬೈಲ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಇಮೇಲ್ ID ಗೆ ನಿಮ್ಗೆ ಆಫ್ಟರ್ ಪೇಮೆಂಟ್ ಆದಾಗ ಬರುತ್ತೆ ಇಮೇಲ್, ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನಿಮ್ಗೆ ಪೇಮೆಂಟ್ ಸ್ಲಿಪ್ ಬರುತ್ತೆ. ಈ ತರದ್ದು ಇನ್ನೊಂದು ಇಮೇಲ್ ID ಬರುತ್ತೆ, ಆರ್ಡರ್ ID ಅಂತ ಇಮೇಲ್ ಇರುತ್ತೆ. ಅದು ಓಪನ್ ಮಾಡೋದೇ ಇರುತ್ತಿದ್ದು ನಿಮ್ಗೆ ಡೌನ್ಲೋಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಓಕೆ,
ಸೊ ಹಾಗಾಗಿ ಇಮೇಲ್ ಐಡಿ ಕರೆಕ್ಟ್ ಆಗಿ ಕೊಡಿ. ಏನಾರಿ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದಾಗ ಈ ಆಫ್ಟರ್ ಪೇಮೆಂಟ್ ನೀವು ಬೇಕಾದ್ರೆ ನಮ್ಮ bankingforum1@gmail.com ಅಂತಿದೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇದೆ, ಅಲ್ಲಿ ನೀವು ಮೇಲ್ ಮಾಡಬಹುದು. ಓಕೆ, ಸೊ ನಮಸ್ಕಾರ, ಧನ್ಯವಾದಗಳು. ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲಾ ವಿಡಿಯೋಗಳ ಲಿಂಕ್ಸ್ ಗಳಾಗಿರ್ಬೋದು, PDF ಲಿಂಕ್ ಆಗಿರ್ಬೋದು, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿದ್ರೆ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ. ಇದರ ರಿಲೇಟೆಡ್ ನಾವೇನು ವಿಡಿಯೋಗಳು ಮಾಡಿದೀವಿ ಎಲ್ಲ MCQs ಅದ್ರಲ್ಲಿ ಸಿಗುತ್ತೆ. ಆಲ್ಮೋಸ್ಟ್ 100 to 150 ಪ್ಲಸ್ ನಿಮಗೆ ಅದ್ರಲ್ಲಿ MCQs ಗಳಿವೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.